ಪುನೀತ್ ಕೆರೆಯ ವಿಷಯ ನೀವೆಲ್ಲ ಮಾತಾಡ್ತೀರಿ. ಯಾಕೆ ನಾವು ಮಾತಾಡಿ ಗುಣ ಉಂಟಾ? ಏನು ಗುಣ ಇಲ್ಲ ಸ್ವಾಮಿ. ನಾವು ರಾಜಕೀಯ ನೋಡಿ ನೋಡಿ ಸಾಕಾಗಿದೆ. ಇಲ್ಲಿ ಸಭೆಯಲ್ಲಿ, ಕಾರ್ಯಕ್ರಮದಲ್ಲಿ, ಅಧಿವೇಶನದಲ್ಲಿ ಸುಮ್ಮನೆ ಪ್ರಜೆಗಳನ್ನು ಮಂಗ ಮಾಡಲಿಕ್ಕೆ ಅವರು ಬಿಜೆಪಿ, ಕಾಂಗ್ರೆಸ್ ಇವರು ಬೈದುಕೊಳ್ತಾರೆ ಹೊರತು ಆಮೇಲೆ ಇವರು ಒಟ್ಟಿಗೆ ಕುಳಿತು ಒಂದೇ ಪ್ಲೇಟಲ್ಲಿ ಊಟ ಮಾಡ್ತಾರೆ. ಇಲ್ಲಿ ಹಗೆ ಕಟ್ಟಿಕೊಂಡು ಹೊಡಿ ಬಡಿ ಕಡಿ ಪೆಟ್ಟು ತಿನ್ನುಕೊಂಡು ಜೀವನ ಮಾಡುವವರು ಕಾರ್ಯಕರ್ತರು, ಅದರಲ್ಲೂ ಎಲ್ಲ ಪಕ್ಷದ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತರು. ಇವರು ಸತ್ಯ ನಂಬುವುದು. ಈಗ ಕಾಂಗ್ರೆಸ್ನವರು ಬಿಜೆಪಿಯವರನ್ನು ಬೈಯುವುದು, ಬಿಜೆಪಿಯವರು ಕಾಂಗ್ರೆಸ್ಸನ್ನು ಬೈಯುವುದು, ಇದು ತೋರಿಕೆಗೆ ಮಾತ್ರ. ನಾವು ಇಲ್ಲಿ ನಿಷ್ಠಾವಂತ ಪ್ರಾಮಾಣಿಕರು ಸತ್ಯ ನಂಬಿ ಬಿಜೆಪಿಯವನಿಗೆ ಕಾಂಗ್ರೆಸ್ನವನನ್ನು ಕಂಡ್ರೆ ಆಗುದಿಲ್ಲ, ಕಾಂಗ್ರೆಸ್ನವನಿಗೆ ಬಿಜೆಪಿನವನು ಕಂಡ್ರೆ ಆಗುದಿಲ್ಲ. ಯಾರಿಗೆ? ನಿಷ್ಠಾವಂತ ಕಾರ್ಯಕರ್ತರೊಳಗೆ ಆಗುವಂಥ ಈ ಗೊಂದಲಗಳು ಇದು. ಆದರೆ ವೋಟು ಪಡೆದು, ಕುರ್ಸಿ ಪಡೆದು, ಅಧಿಕಾರ ಪಡೆದು ಅವರು ಎಲ್ಲ ಒಂದೇ. ಬಿಜೆಪಿ, ಕಾಂಗ್ರೆಸ್ ಎಲ್ಲರೂ ಒಂದೇ. ಅವರ ಕಾರ್ಯಕ್ರಮವಾಗಲಿ, ಮದುವೆ ಸಮಾರಂಭವಾಗಲಿ, ಅಥವಾ ಪರ್ಸನಲ್ ಅವರ ಯಾವುದೇ ಕಾರ್ಯವೈಖರಿ ಆಗಲಿ, ಅಥವಾ ಬಿಸ್ನೆಸ್ ವ್ಯಾಪಾರ ಆಗಲಿ, ಅವರೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಾಡಿಕೊಂಡು ಇರ್ತಾರೆ. ನಿಷ್ಠಾವಂತ ಕಾರ್ಯಕರ್ತರು ಬಿಜೆಪಿಯವ ಕಾಂಗ್ರೆಸ್ನವನಲ್ಲಿ ಮಾತಾಡಿದರೆ ಅವೇ ಹಗಲು ಕಾಂಗ್ರೆಸ್, ರಾತ್ರಿ ಬಿಜೆಪಿ ಅಂತ ಹೇಳ್ತಾರೆ. ಕಾಂಗ್ರೆಸ್ನವ ಬಿಜೆಪಿಯಲ್ಲಿ ಮಾತಾಡಿ ಗೊತ್ತಿಲ್ಲ, ಬಿಜೆಪಿಯವ ಕಾಂಗ್ರೆಸ್ನವರಲ್ಲಿ ಮಾತಾಡ್ಲಿಕ್ಕೆ ಗೊತ್ತಿಲ್ಲ. ಆದರೆ ಹುದ್ದೆ ಪಡೆದವ, ಅಧಿಕಾರ ಪಡೆದವರು ಅವರು ರಾತ್ರಿ ಒಟ್ಟಿಗೆ ಕುಳಿತುಕೊಂಡು ಊಟ ಮಾಡ್ತಾರೆ, ಬಾರಲ್ಲಿ ಹೋಗಿ ಒಟ್ಟಿಗೆ ಕಲ್ಲು ಕುಡಿಯುತ್ತಾರೆ. ಇದು ಆಗಬಹುದು. ಆದರೆ ಇಲ್ಲಿ ನಿಷ್ಠಾವಂತ ಪ್ರಾಮಾಣಿಕರಿಗೆ ಗತಿಗೋತ್ರ ಇಲ್ಲದಂತೆ ಮಾಡುತ್ತಾ ಇರುವುದು ಎಲ್ಲ ಪಕ್ಷದ ದೊಣ್ಣೆ ನಾಯಕರು. ಇದನ್ನು ನಾವು ತಿಳಿದುಕೊಳ್ಬೇಕು. ಯಾಕೆಂದ್ರೆ ನಾವು ಇದರ ಹಿಂದೆ 30-40 ವರ್ಷದಿಂದ ಹೋಗಿ ಎಲ್ಲವನ್ನು ತ್ಯಾಗ ಮಾಡಿಕೊಂಡವರು. ಯಾರಲ್ಲೂ ಬಕೆಟ್ ಹಿಡಿದು ನಾವು ಜೀವಿಸಿದವರಲ್ಲ, ಯಾರ ಗುಲಾಮಗಿರಿ ಮಾಡಿದವರಲ್ಲ, ಅಂಧ ಭಕ್ತರ ಪರ ನಾವು ನಿಂತವರಲ್ಲ. ನಾವು ಸ್ವಾಭಿಮಾನದಿಂದ ಒಂದು ಜಾತ್ಯತೀತ ಪಕ್ಷ ಎಂಬ ನಿಲುವಿನಿಂದ ನಾವು ಕೆಲಸ ಮಾಡಿದ್ದೇವೆ. ಆದರೆ ಇವತ್ತು ಜಾತ್ಯತೀತ ಪಕ್ಷವೂ ಇಲ್ಲ, ಹಿಂದುತ್ವ ಪಕ್ಷವೂ ಇಲ್ಲ. ಅವರೆಲ್ಲ ರಾತ್ರಿ ಬಾರಲ್ಲಿಯೋ ಅಥವಾ ರೆಸಾರ್ಟಲ್ಲಿಯೋ ಅಥವಾ ಅವರವರ ಬಿಸ್ನೆಸ್ ವ್ಯಾಪಾರ ಕೇಂದ್ರದಲ್ಲೋ ಅವರೆಲ್ಲರೂ ಒಂದೇ, ಕಾಂಗ್ರೆಸ್ಸು, JDS, BJP. ಇಲ್ಲಿ ನಾವು ಈ ಪ್ರಾಮಾಣಿಕ ನಿಷ್ಠಾವಂತ ಕಾರ್ಯಕರ್ತರು ಆಫೀಸಲ್ಲೂ ಪೆಟ್ಟು ತಿಂತಾರೆ. ಕಾಂಗ್ರೆಸ್ ಇವತ್ತು ಕೆಲವೊಂದು ಕಾಂಗ್ರೆಸ್ ಆಫೀಸಿನಲ್ಲಿ ಹೊಡೆದಾಟ. ನಿಷ್ಠಾವಂತ ಪ್ರಾಮಾಣಿಕರು ಸತ್ಯ ಹೇಳಿದ್ರೆ ಆಫೀಸಲ್ಲಿ ಅವರಿಗೆ ಹೊಡೆತ. ಇಂಥದ್ದೆಲ್ಲ ಇವತ್ತಿನ ಬೆಳವಣಿಗೆ ಬೇಕಾ? ರಾಜಕೀಯದ ಹಿಂದೆ ಹೋಗಿ ನಮ್ಮ ನಿಷ್ಠೆ, ಪ್ರಾಮಾಣಿಕತೆ, ಗೌರವವನ್ನು ಕಳೆದುಕೊಳ್ಳುವುದು ಬೇಕಾ? ನಾವು ದುಡಿಯುತ್ತೇವೆ, ಸ್ವಾಭಿಮಾನದಿಂದ ಜೀವಿಸ್ತೇವೆ, ಮತ್ತೆ ಯಾಕೆ ಈ ಕೊಳಕು ರಾಜಕೀಯದ ಹಿಂದೆ ಹೋಗಬೇಕು? ನಾವು ತ್ಯಾಗ ಮಾಡುವುದು, ನಾವು ಕಷ್ಟ ಬರುವುದು, ಯಾರೋ ಕುರ್ಸಿ ಪಡೆದು, ಹುದ್ದೆ ಪಡೆದು, ಅಧಿಕಾರ ಪಡೆದು ನಮ್ಮ ಮೇಲೆ ಪ್ರಹಾರ ಮಾಡುವುದು, ಇದು ಇವತ್ತಿನ ರಾಜಕೀಯದಲ್ಲಿ ನಡೆಯುತ್ತಿರುವುದು. ಇದು ಒಂದು ರೀತಿಯಲ್ಲಿ ದೇವರು ಮೆಚ್ಚುವಂತ ಕಾರ್ಯ ಅಲ್ಲ. ರಾಜಕೀಯ ಮಾಡಬೇಕು, ಆದರೆ ರಾಜಕೀಯದಲ್ಲಿ ಧರ್ಮ ಬೇಕು. ಇವತ್ತು ರಾಜಕೀಯದಲ್ಲಿ ಧರ್ಮ ಇಲ್ಲ, ಇವತ್ತು ಧರ್ಮದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಷ್ಟೇ. ನಾವು ಮಾತಾಡಿದ್ರೆ ತುಂಬ ಉಂಟು, ಯಾಕೆಂದ್ರೆ ನಾವೆಲ್ಲ ಅನುಭವ ಮಾಡಿದವರು. ನಾವು ಕೋವಿಗೆ, ಕತ್ತಿಗೆ, ದೊನ್ನೆಗೆ ಎದುರು ನಿಂತವರು. ಯಾಕೆ? ಒಂದು ಪಕ್ಷದ ನಿಷ್ಠೆ, ಪ್ರಾಮಾಣಿಕತೆ, ಗೌರವ, ಸಿದ್ಧಾಂತ ಉಳಿಯಬೇಕು ಅಂತ ಹೇಳಿಕೊಂಡು. ಆದರೆ ಗೆದ್ದ ನಂತರ ಹುದ್ದೆ ಪಡೆದವರು, ಕುರ್ಸಿ ಪಡೆದವರು, ಅಧಿಕಾರ ಪಡೆದವರು ನಿಷ್ಠಾವಂತ ಪ್ರಾಮಾಣಿಕರನ್ನು ಯೂಸ್ ಆ್ಯಂಡ್ ಥ್ರೋ, ಒಂದು ಟಿಶ್ಯೂ ಪೇಪರ್ ತರ ಮಾಡುತ್ತಿದ್ದಾರೆ. ಇದು ಎಲ್ಲ ಪಕ್ಷದಲ್ಲಿ ನಡೆಯುತ್ತಿರುವುದು. ಅವರಿಗೆ ಆಗುವಾಗ ಮೋದಿಯೂ ಆಗ್ತದೆ, ಸಿದ್ದರಾಮಯ್ಯರೂ ಆಗ್ತದೆ, ಕುಮಾರಸ್ವಾಮಿ, ದೇವೇಗೌಡರು ಆಗ್ತದೆ. ನಾವು ಒಂದು ಪಕ್ಷ ಅಂತ ಹೇಳಿದ್ರೆ ನಾವು ದೇವೇಗೌಡರ ಬಗ್ಗೆ, ಕುಮಾರಸ್ವಾಮಿಯ ಬಗ್ಗೆ ಮಾತಾಡಬಾರ್ದು, ಮೋದಿಯ ಬಗ್ಗೆ ಮಾತಾಡಬಾರ್ದು, ಸಿದ್ದರಾಮಯ್ಯನ ಬಗ್ಗೆ ಮಾತಾಡಬಾರ್ದು. ಅವರು ಎಲ್ಲರೂ ಒಂದೇ ಬಟ್ಟಲಲ್ಲಿ ಕುಳಿತು ಊಟ ಮಾಡಬಹುದು. ಇದು ಈ ರಾಜಕೀಯದ ಅವ್ಯವಸ್ಥೆಗಳು. ಇದನ್ನು ಇನ್ನಾದರೂ ಯುವ ಜನತೆಗಳು ತಿಳಿದುಕೊಳ್ಬೇಕು. ನಾವು ಅನುಭವ ಆಗಿ ಹೊಂಡಕ್ಕೆ ಬಿದ್ದವರು ರಾಜಕೀಯದ ಹಿಂದೆ ಹೋಗಿ. ನಮ್ಮ ಅನುಭವವನ್ನು ಈ ಯುವ ಜನತೆ, ಮುಂದಿನ ಪೀಳಿಗೆ ಈ ನಮ್ಮ ಅನುಭವವನ್ನು ತೆಗೆದುಕೊಂಡು ಚಿಂತನೆ ಮಾಡಿ ನಿಮ್ಮ
ಕಾರ್ಯವೈಖರಿಯನ್ನು ಮಾಡಿಕೊಂಡು ಸ್ವಾಭಿಮಾನದಿಂದ ಜೀವನ ಮಾಡಿದ್ರೆ ಮುಂದಿನ ನಿಮ್ಮ ಭವಿಷ್ಯ ಒಳ್ಳೆದಾಗ್ತದೆ ಹೊರತು ಯಾರೋ ಏನೋ ಭಾಷಣದಲ್ಲಿ ಕಾಂಗ್ರೆಸ್ ಬಿಜೆಪಿಯನ್ನು ಬೈದ, ಬಿಜೆಪಿಯವ ಕಾಂಗ್ರೆಸ್ ಅನ್ನು ಬೈದ ಅಂತ ಹೇಳಿ ನಾವು ನಮ್ಮ ಜೀವವನ್ನು ಪಣತೊಟ್ಟು ಅದರ ಹಿಂದೆ ಹೋದ್ರೆ ಅಲ್ಲಿ ಜೈಲು ಪಾಲಾಗುವುದೋ ಅಥವಾ ಕೊಲೆ ಆಗುವುದೋ ನಾವು ಹೊರತು ನಾಯಕರು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಇವರೆಲ್ಲ ಒಂದೇ ಆಗ್ತಾರೆ. ಅವರೆಲ್ಲ ರಾತ್ರಿ ಫೋನು ಕೂಡ ಮಾಡಿಕೊಳ್ತಾರೆ, ರಾತ್ರಿ ಒಟ್ಟಿಗೆ ಊಟ ಮಾಡಿಕೊಂಡು ಅದನ್ನು ಹಾಗೆ ಮಾಡುವ ಇದನ್ನು ಹೀಗೆ ಮಾಡುವ, ಎಂಥದ್ದನ್ನು ಕಾಂಪ್ರಮೈಸ್ ಮಾಡಿ ನ್ಯಾಯ ಸಿಗದೆ ಅನ್ಯಾಯ ಪರ ಪ್ರಭಾವಿಗಳ ಪರ ನಿಲ್ಲುವಂತ ಇವತ್ತಿನ ರಾಜಕೀಯ ಸ್ಥಿತಿ. ಇದು ಬೇಕಾ? ಆದ ಕಾರಣ ಭಾರಿ ಸೂಕ್ಷ್ಮವಾಗಿ ಮುಂದಿನ ಯುವ ಪೀಳಿಗೆ, ಯುವ ಶಕ್ತಿಗಳು ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನದಲ್ಲಿಟ್ಟುಕೊಂಡು ಹೆಜ್ಜೆ ಇಡಬೇಕಾಗಿದೆ. ರಾಜಕೀಯ ನಮಗೆ ಮುಖ್ಯವಲ್ಲ, ಆದರೆ ರಾಜಕೀಯ ಎಲ್ಲಿ ಇಡಬೇಕೋ ಅಲ್ಲಿ ಇಡಬೇಕು. ಆದರೆ ನಾವು ನಮ್ಮ ದುಡಿತ, ನಮ್ಮ ಸ್ವಾಭಿಮಾನ ಜೀವನ ಇದು ಮುಖ್ಯ. ನಮ್ಮನ್ನು ತಿದ್ದಲಿಕ್ಕೆ ಇನ್ನೊಬ್ಬನಿಂದ ಸಾಧ್ಯ ಇಲ್ಲ, ನಮ್ಮ ಧರ್ಮವನ್ನು ಉಳಿಸಲಿಕ್ಕೆ ಇನ್ನೊಬ್ಬನಿಂದ ಸಾಧ್ಯ ಇಲ್ಲ, ರಾಜಕೀಯದಿಂದ ಸಾಧ್ಯ ಇಲ್ಲ. ನಮ್ಮ ಕೆಟ್ಟ ಚಟಗಳು ಅಥವಾ ನಮ್ಮ ಒಳ್ಳೆತನ, ನಮ್ಮ ಒಳಗಿರುವ ಮನಸ್ಸನ್ನು ನಾವು ಗೆದ್ರೆ ಮಾತ್ರ ನಾವು ಮುಂದೆ ಒಳ್ಳೆಯ ಮನುಷ್ಯತ್ವದಲ್ಲಿ ಜೀವಿಸಲು ಸಾಧ್ಯ. ಆದ ಕಾರಣ ಮೊದಲು ನಾವು ನಮ್ಮ ಮನಸ್ಸನ್ನು ತಿದ್ದಿಕೊಂಡು ಆ ಮನಸ್ಸಲ್ಲಿ ಕೇಳಿಕೊಂಡು ಆ ಮನಸ್ಸನ್ನು ಒಪ್ಪಿಸಬೇಕು. ಆಗ ನಾವು ನಿಜ ಧರ್ಮದಲ್ಲಿ, ನಿಜ ಸತ್ಯ ಮಾರ್ಗದಲ್ಲಿ ಹೋಗಿ ಒಂದು ಪರಿಪೂರ್ಣ ಮನುಷ್ಯತ್ವಕ್ಕೆ ಗೌರವ ಕೊಟ್ಟು ಶ್ರೇಷ್ಠ ಧರ್ಮವಾದ ಮನುಷ್ಯ ಧರ್ಮದಲ್ಲಿ 2 ದಿನದ ಬಾಳ್ವೆಯನ್ನು ನೆಮ್ಮದಿಯಾಗಿ ಪೂರ್ತಿಗೊಳಿಸಲು ಸಾಧ್ಯ ಇದೆ. ಹೊರತು ಈ ಕೊಳಕು ರಾಜಕೀಯದ ಹಿಂದೆ ಹೋಗಿ ಆಯುಷ್ಯವನ್ನು ಕಳೆದುಕೊಳ್ಬೇಕಷ್ಟೇ ಹೊರತು ಅತೀ ಮೌಲ್ಯಯುತವಾದ ಸಮಯ ಕಾಲವನ್ನು ವೇಸ್ಟ್ ಮಾಡಬೇಕೇ ಹೊರತು ನಮಗೆ ಏನು ಅದರಿಂದ ಲಾಭ ಇಲ್ಲ. ಅದರಿಂದ ಲಾಭ ಪಡೆಯೋರು ನಮ್ಮ ರಕ್ತವನ್ನು ಹೀರಿ ನಮ್ಮ ಹೆಣದ ಮೇಲೆ ರಾಜಕೀಯ ಮಾಡುವ ಕೊಳಕು ಕೆಲವು ರಾಜಕಾರಣಿಗಳೇ ಹೊರತು ಲಾಭ ಪಡೆಯುವುದು ನಮ್ಮ ಯುವ ಜನತೆಯ, ಯುವ ಪೀಳಿಗೆಯ ಭವಿಷ್ಯಕ್ಕೆ ಚಿಂತನೆ ಮಾಡುವ ರಾಜಕಾರಣಿಗಳು ಇವತ್ತು ಕಡಿಮೆಯಾಗಿದೆ. ಇವತ್ತು ಎಲ್ಲಿ ನೋಡಿದ್ರು ಅನ್ಯಾಯ, ಅತ್ಯಾಚಾರಿಗಳ ಪರ, ಪ್ರಭಾವಿಗಳ ಪರ ನಿಲ್ತಾರೆ ಹೊರತು ಬಡವ ಮಧ್ಯಮ ವರ್ಗದವರ ಚಿಂತೆ ಇಲ್ಲ. ಸ್ವಪಕ್ಷದ ನಿಷ್ಠಾವಂತ ಪ್ರಾಮಾಣಿಕರ ಚಿಂತೆ ಇಲ್ಲ ಅವರಿಗೆ ಚಿಂತೆ ಇರುವುದು ಪ್ರಭಾವಿ ಯಾರು, ಆ ಪ್ರಭಾವ ಹಣವಂತ, ಅವ ಅನ್ಯಾಯ ಮಾಡಲಿ, ಕೊಲೆ ಮಾಡಲಿ, ಅತ್ಯಾಚಾರ ಮಾಡಲಿ, ಅವನ ಪರ ನಿಲ್ತಾರೆ ಇವತ್ತಿನ ಕೊಳಕು ಕೆಲವು ರಾಜಕಾರಣಿಗಳು. ಇದನ್ನು ಚಿಂತಿಸಿ ಈ ಕೊಳಕು ರಾಜಕೀಯದ ಹಿಂದೆ ಹೋಗುವುದನ್ನು ನಿಲ್ಲಿಸಿದ್ರೆ ಮುಂದಿನ ಯುವ ಪೀಳಿಗೆ, ಯುವ ಜನತೆಗೆ ಒಳ್ಳೆ ಭವಿಷ್ಯ ಉಂಟು. ನಮ್ಮ ನಿಜವಾದ ಧರ್ಮ ಉಳಿಲಿಕ್ಕೆ ಸಾಧ್ಯ ಉಂಟು. ಆ ಧರ್ಮ ಉಳಿದ್ರೆ ಆ ಧರ್ಮವೇ ನಮ್ಮನ್ನು ರಕ್ಷಿಸಲಿಕ್ಕೆ ಸಾಧ್ಯ ಉಂಟು. ನೋಡಿ, ರಾಜಕೀಯದಲ್ಲಿ ಇದೇ ಆಗುವುದು. ಯಾವುದೇ ಪಕ್ಷದಲ್ಲಿರುವ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತರು ಯಾವಾಗಲೂ ಸೋಲುವುದೇ. ಅದು ಯಾಕೆ ಅಂತ ಹೇಳಿದ್ರೆ, ಈಗ ಎಷ್ಟೋ ಜನ, ಕುಮಾರಸ್ವಾಮಿ ಆಗಲಿ, ಎಷ್ಟೋ ಜನ ಮಾತಾಡುವಾಗ ಅವರು ಬೇರೊಂದು ಪಕ್ಷಕ್ಕೆ ಹೋಗುವಲ್ಲಿವರೆಗೆ ಅವರು ಹೇಳೋದು, ನಾನು ಹುಟ್ಟು ಕಾಂಗ್ರೆಸ್ಸಿಗ, ನಾನು ಹುಟ್ಟು ಬಿಜೆಪಿಗ. ಅಶೋಕ್ ರೈ ಅವರು ಹೇಳಿದ್ದಾರೆ, ನಾನು ಹುಟ್ಟು ಬಿಜೆಪಿ, ನಾನು ಬಿಜೆಪಿ ಬಿಟ್ಟು ಹೋಗುವಲ್ಲ ಅಂತ ಅವತ್ತು ಹೇಳಿದ್ದಾರೆ. ಅವರು ಕಾಂಗ್ರೆಸ್ಸಿಗೆ ಬಂದರು. ಕುಮಾರಸ್ವಾಮಿ, ದೇವೇಗೌಡರು ಏನೆಲ್ಲ ಹೇಳಿದವರು, ಅವರು ಈಗ ಬಿಜೆಪಿಯೊಂದಿಗೆ ಇದ್ದಾರೆ. ಡಿ ಕೆ ಶಿವಕುಮಾರ್ ಹುಟ್ಟು ಕಾಂಗ್ರೆಸ್ಸಿಗೆ ಹಾಗೆ ಹೀಗೆ ಏನೆಲ್ಲ ಹೇಳ್ತಾ ಇದ್ದಾರೆ. ಆಮೇಲೆ ನಾಳೆ ಒಂದು ವೇಳೆ ಬೇರೆ ಪಕ್ಷಕ್ಕೆ ಹೋದ ಮೇಲೆ ಗೊತ್ತಾಗ್ತದೆ. ಈ ಎಲ್ಲ ಬೆಳವಣಿಗೆಯಿಂದ ಸೋಲುವವರು ಯಾರು ಅಂತ ಹೇಳಿದರೆ, ಪ್ರಾಮಾಣಿಕ ನಿಷ್ಠೆಯಿಂದ ಒಂದು ಪಕ್ಷದ ಅಭಿಮಾನದಲ್ಲಿ ಎಲ್ಲ ತ್ಯಾಗವನ್ನು ಮಾಡಿಕೊಂಡು, ಜೇಬಿನಿಂದ ಹಣ ಖರ್ಚು ಮಾಡಿಕೊಂಡು ಪಕ್ಷ ಬೆಳವಣಿಗೆಗೆ ದುಡಿಯುತ್ತಾರಲ್ವಾ, ಆ ನಿಷ್ಠಾವಂತ ಪ್ರಾಮಾಣಿಕರು, ಯಾವುದೇ ಸ್ವಾರ್ಥ ಇಲ್ಲದೆ, ಆಸೆ ಆಕಾಂಕ್ಷೆ ಇಲ್ಲದೆ ದುಡಿಯುತ್ತಾರಲ್ವ ವರ್ಷಗಟ್ಟಲೆ, ಅವರು ಪಾಪ ಸೋಲೋದು. ಇದರಲ್ಲಿ ಇಷ್ಟರವರೆಗೆ ಅವರೇ ಸೋಲಿದ್ದು.
ಮತ್ತೆ ಕೆಲವು ಸ್ವಾರ್ಥಿಗಳು, ಆಸೆ ಆಕಾಂಕ್ಷೆ ಇರುವವರು, ಅವರು ಒಬ್ಬ ಕಾಂಗ್ರೆಸ್ಸಿನಿಂದ ಬಿಜೆಪಿಗೆ ಹೋಗ್ಲಿ, ಬಿಜೆಪಿಯಿಂದ ಇನ್ನೊಂದು ಪಕ್ಷಕ್ಕೆ ಹೋಗ್ಲಿ, ಏನು ತೊಂದರೆ ಇಲ್ಲ. ಯಾಕೆ? ಅವರ ಹಿಂದೆ ಇವರು ಹೋಗ್ತಾರೆ. ಅವರ ಹಿಂದೆ ಗೆದ್ದವರ ಬಾಳ ಹಿಡಿದು ಬಕೆಟ್ ಹಿಡಿದುಕೊಂಡು ಹೋಗುವವರು ಅವರ ಹಿಂದೆ ಇರ್ತಾರೆ. ಇಲ್ಲಿ ಸೋಲುವವರು ಪಾಪ, ಹೊಂಡಕ್ಕೆ ಬೀಳುವವರು ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತರು. ಒಂದು ಪಕ್ಷವನ್ನು ನಂಬಿ ತಾನು ಬೆವರು ಇಳಿಸಿದ ಹಣವನ್ನು, ಸ್ವಂತ ಹಣವನ್ನು ಪಕ್ಷಕ್ಕೆ ಖರ್ಚು ಮಾಡಿ ದುಡಿದು, ಆಮೇಲೆ ಆ ಪಕ್ಷದಲ್ಲಿ ಗೆದ್ದ ನಾಯಕರು, ಮುಖಂಡರು ಇನ್ನೊಂದು ಪಕ್ಷಕ್ಕೆ ಪಕ್ಷಾಂತರ ಆಗ್ತಾರೆ. ಆಗ ಈ ನಿಷ್ಠಾವಂತ ಪ್ರಾಮಾಣಿಕರು ಇಲ್ಲೇ ಉಳಿಯಬೇಕಾಗ್ತದೆ. ಯಾಕೆಂದ್ರೆ ಅವರ ಸ್ವಾಭಿಮಾನ, ನಿಷ್ಠೆ, ಪ್ರಾಮಾಣಿಕತೆಗೋಸ್ಕರ ಇಲ್ಲಿಯೇ ಉಳಿದು ಅವರು ಕಷ್ಟ ಅನುಭವಿಸಬೇಕಾಗ್ತದೆ. ಸ್ವಾರ್ಥಿಗಳು ಹಾಗಲ್ಲ. ಅವರು ಗೆದ್ದ ಎತ್ತಿನ ಬಾಳ ಹಿಡಿದು ಅದರ ಒಟ್ಟಿಗೆ ಹೋಗ್ತಾರೆ ಬಕೆಟ್ ಹಿಡಿದುಕೊಂಡು. ಇದು ಇವತ್ತು ರಾಜಕೀಯದಲ್ಲಿ ಆಗುತ್ತಿರುವುದು. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಬೇಕು. ಗಮನಿಸಿ ನಿಷ್ಠಾವಂತ ಪ್ರಾಮಾಣಿಕರು ಇನ್ನಾದರೂ ಚಿಂತಿಸಿ ಸ್ವಾಭಿಮಾನದಿಂದ ಜೀವನ ಮಾಡಿ ಈ ಕೊಳಕು ರಾಜಕೀಯದಿಂದ ಎಷ್ಟು ದೂರ ನಿಲ್ಲಕ್ಕೆ ಸಾಧ್ಯ ಉಂಟೋ ಅಷ್ಟು ಭವಿಷ್ಯಕ್ಕೆ ಒಳ್ಳೆಯದು ಅಂತ ನಾವು ಅನುಭವಿಸಿದ ಅನುಭವ ಹೇಳ್ತದೆ. ಇದು ಇವತ್ತು ಆಳವಾಗಿ ರಾಜಕೀಯದ ಹಿಂದೆ ಹೋದಂತ ನಿಷ್ಠಾವಂತ ಪ್ರಾಮಾಣಿಕರು ಪ್ರತಿಯೊಬ್ಬರ ಚಿಂತನೆ ಇದಾಗಿದೆ. ಆದ್ದರಿಂದ ಇವತ್ತು ಸಿದ್ಧಾಂತ ಇಲ್ಲದ ಪಕ್ಷ, ಅಧರ್ಮದಿಂದ ನಡೆಯುವ ನಡತೆ, ಇದು ಒಂದು ರೀತಿಯಲ್ಲಿ ಇದಕ್ಕೆ ಗುರುವೇ ಈ ಕೊಳಕು ರಾಜಕಾರಣಿಗಳು. ಇವತ್ತು ಯುವ ಜನತೆಯ ದಾರಿ ತಪ್ಪಿಸುತ್ತಿರುವುದು ಕೊಳಕು ರಾಜಕಾರಣಿಗಳಿಂದ. ಯಾಕೆಂದ್ರೆ ಅವರ ಬೇಳೆ ಬೇಯಿಸಲಿಕ್ಕೆ, ಅವರ ಹುದ್ದೆ ಗಟ್ಟಿಯಾಗಲಿಕ್ಕೆ, ಕುರ್ಚಿ ಗಟ್ಟಿಯಾಗಲಿಕ್ಕೆ ಯುವ ಜನತೆಯ ಏನೆಲ್ಲ ಸುಳ್ಳು ಪ್ರಚಾರ ಮಾಡಿಕೊಂಡು ಯುವ ಜನತೆಯ ಕಿವಿ ತುಂಬಿಸಿ ಅವರನ್ನು ಕೆಟ್ಟ ದಾರಿಗೆ ದೂಡಿ ಆಮೇಲೆ ತಾನು ಖುಷಿ ಪಡೆಯುವಂತಹ ವೈಖರಿಗಳು ಇವತ್ತಿನ ಕೊಳಕು ರಾಜಕೀಯದಲ್ಲಿ ಕಂಡುಬರುತ್ತಿದೆ. ಇವರು ನಿಜವಾಗಿಯೂ ಯುವ ಜನತೆಯ ಭವಿಷ್ಯ, ಯುವ ಪೀಳಿಗೆ ಒಳ್ಳೆಯದಾಗಬೇಕಂತ ಇದ್ರೆ ಯಾವುದೇ ಪಕ್ಷದ ನಾಯಕ ಮುಖಂಡರು ಆ ಪಕ್ಷದಲ್ಲಿ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ದುಡಿಯುವ ಕಾರ್ಯಕರ್ತರಿಗೆ ಬೆಲೆ ಕೊಟ್ಟು ನಡೆಯಬೇಕು. ಅದು ಹೊರತು ಇವರು ಓಟು ಪಡೆದು ಗೆಲ್ಲುವಲ್ಲಿವರೆಗೆ ಮಾತ್ರ, ಓಟು ಬರುವಾಗ ಮಾತ್ರ ನಿಷ್ಠಾವಂತ ಪ್ರಾಮಾಣಿಕರ ನೆನಪಾಗುವುದು ಹೊರತು ಗೆದ್ದ ಮರುದಿವಸ ನಿಷ್ಠಾವಂತರು ಪ್ರಾಮಾಣಿಕರು ಬೇಡ. ಅವರ ಹಿಂದೆ ಇರುವುದು 4 ಬಕೆಟ್ಗಳು, 4 ಚಮಚಗಳು. ಅದು ಯಾವ ಪಕ್ಷದವರು ಅಂತ ಆ ಗೆದ್ದವರಿಗೂ ಗೊತ್ತಿಲ್ಲ. ಅಂತೂ ಆ ಗೆದ್ದವರು ಆ ಬಕೆಟ್ ಚಮಚಗಿರಿಯ ಮಾತು ಕೇಳಿ ಏನೇನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟು ಅವರ ಗೌರವವನ್ನೇ ಕಳೆದುಕೊಳ್ಳುವಂಥ ಸ್ಥಿತಿ ಇವತ್ತಿನ ರಾಜಕೀಯದಲ್ಲಿ ಕಂಡುಬರುತ್ತಿದೆ. ಇದನ್ನು ನಾವು ಚಿಂತಿಸಬೇಕು. ಈ ಅನುಭವವನ್ನು ನಾವು ಯುವ ಜನತೆಗೆ ಹಂಚಿದ್ರೆ ಮಾತ್ರ ಮುಂದಿನ ಯುವ ಜನತೆ ಪೀಳಿಗೆಯ ಭವಿಷ್ಯ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇದೆ.